ಇಟ್ಕೊಡಿ ಜಾನುವಾರಿಗೆ ಹಾಕಂడి ಮನೇಲಿ. ಇವು ತಿಂತವೆ, ಭಾರಿ ಇಷ್ಟ. ಹೌದಾ? ಇದು ಭಾರಿ ಸ್ವೀಟ್ ಇಷ್ಟ ಇದು. ಹೌದಾ? ಹಾಂ ಹಾಂ. ಇದರಲ್ಲಿ ನಮ್ಮಲ್ಲೆಲ್ಲ ಯೂಸ್ ಮಾಡ್ತೀವಿ, ಹಾಳೆನ ಗ್ರೀನ್ ಇರುತ್ತಲ್ಲ ಹಾಳೆ, ಊಟಕ್ಕೆ ಯೂಸ್ ಮಾಡ್ತೀವಿ. ಇದನ್ನು ಅಷ್ಟೇ ಹಿಂಗೆ ಓಪನ್ ಮಾಡಿ ಇಲ್ಲಿಟ್ಟು ಇಲ್ಲಿ ಊಟ ಮಾಡ್ತೀವಿ. ನಾವು ಒಂದ್ಸತಿ ಒಂದು ಲೆವೆಲ್ ಆಫ್ ಎಜುಕೇಷನ್ ಬಂದ ತಕ್ಷಣ ಸಿಟಿಗೆ ಮೂವ್ ಆಗಿಬಿಡ್ತೀವಿ. ಆ್ಯಂಡ್ ಸಿಟಿಗೆ ಮೂವ್ ಆಗೋದು ಹೆಚ್ಚಲ್ಲ, ಆ ಒಂದು ಕನೆಕ್ಟ್ ಇಟ್ಕೋಬೇಕು ನಮ್ಮ ಹಳ್ಳಿಗಳ ಜೊತೆ. ಆ ಒಂದು ಕನೆಕ್ಟ್ ಇಟ್ಕೊಂಡ್ರೆ ಎಲ್ಲೆಲ್ಲಿ ಇದಾವೆ ಸ್ನೇಕ್ ಪಾಪ್ಯುಲೇಷನ್, ಯಾಕಂದ್ರೆ ಪಿಕಾಕ್ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ. ಜಂಗಲ್ ಮಧ್ಯದಿಂದಾನೇ ಹೋಗಬೇಕು. ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ, ಟ್ರೂ ಸಫಾರಿ ಎಕ್ಸ್ಪೀರಿಯನ್ಸ್. ಕಾಡಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ತೀರ್ಥಹಳ್ಳಿಯಲ್ಲಿ ಇರೋವಂಥ ಒಂದು ತೋಟದಲ್ಲಿದ್ದೀವಿ. ಮೇನ್ ಅಡಿಕೆ ಮರ, ಅದ್ರ ಜೊತೆ ಮಧ್ಯೆ ಮಧ್ಯೆ ಕಾಫಿ ಗಿಡ ಎಲ್ಲ ಹಾಕಿದ್ದಾರೆ. ಹಲೋ, ಹಾಯ್, ನಮಸ್ಕಾರ. ಒಬ್ಬ ಮಾದರಿ ರೈತ ತಮ್ಮ ತೋಟದಲ್ಲಿ ಎಷ್ಟು ಬ್ಯೂಟಿಫುಲ್ಲಾಗಿ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಬೆಳೆ ಆಗಲಿ ಅಥವಾ ಒಂದು ಚಾರ್ಮ್ನ ಹೆಂಗೆ ಇಂಪ್ರೂವ್ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಬ್ಯೂಟಿಫುಲ್ ಎಕ್ಸಾಂಪಲ್ಲು. ಸೊ ಒನ್ ಬೈ ಒನ್ ನೋಡ್ಕೊಂಡು ಹೋಗೋಣ. ನನ್ನ ಫ್ರೆಂಡ್ ತೋಟದಲ್ಲಿದ್ದೀವಿ. ಬೆಳೆಗಳನ್ನೆಲ್ಲ ಮಾನಿಟ್ರ್ ಮಾಡೋದು ಅಷ್ಟು ಸುಲಭ ಅಲ್ಲ. ನಮ್ಗೆ ಅನಿಸ್ಬೋದು ದೂರದಲ್ಲಿ ಏನೋ ತೋಟ ತುಂಬ ಚೆನ್ನಾಗಿ ಕಾಣುತ್ತೆ ಈ ಥರ ಅಂತ ಅನಿಸ್ಬೋದು, ಬಟ್ ಒಳಗಡೆ ಇಳ್ದವ್ರಿಗೆ ಗೊತ್ತು ಅದ್ರ ಕಷ್ಟ. ಅಲ್ಲಿ ನ್ಯಾಚುರಲ್ ಆಗಿ ಮಾಡಿರೋಂಥ ಒಂದು ಕೃಷಿ ಹೊಂಡ ಥರ ಇದೆ, ಹಳೇದು, ಒಂದು 50 ವರ್ಷದ ಕೆರೆ ಅಂತೆ. ನೀರು ತುಂಬ ಚೆನ್ನಾಗಿ ಕಲೆಕ್ಟ್ ಆಗಿದೆ. ತೋಟ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತೋಟನ ಮೇಂಟೈನ್ ಮಾಡುವಾಗ ನಾವು ಎಲ್ಲ ಕಡೆ ಹೋಗಂಗಿರಬೇಕು. ಅದು ಆಕ್ಸೆಸಿಬಿಲಿಟಿ ಚೆನ್ನಾಗಿದ್ದರೆ ತೋಟನ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ಸೊ ಹಾಗಾಗಿ ಚೆನ್ನಾಗಿ ಪಾತ್ವೆ ಮಾಡ್ಕೊಂಡಿದ್ದಾರೆ. ತೋಟಕ್ಕೆ ಕಂಟಿನ್ಯೂಸ್ ನೀರು ಸಪ್ಲೈ ಇರಲೇಬೇಕು. ಸೊ ಹಾಗಾಗಿ ವಾಟರ್ ಸೋರ್ಸು ಬೋರ್ವೆಲ್ ಇರ್ಬೋದು ಅಥವಾ ಕೃಷಿ ಹೊಂಡ ಇರ್ಬೋದು, ಈ ಥರ ಎಲ್ಲ ಬೇಕೇ ಬೇಕು. ಅದ್ರ ಜೊತೆಗೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಹೇಳ್ದಂಗೆ ಇಲ್ಲೇ ಸ್ವಲ್ಪ TC ಕನೆಕ್ಷನ್ ಎಲ್ಲ ಇದ್ಬಿಟ್ರೆ ಇನ್ನೂ ಬೆಟರು. ಕಂಟಿನ್ಯೂಸ್ ಅದಕ್ಕೆ ಏನು ನೀರು ಕೊಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಮೋಟರ್ ಯೂಸ್ ಮಾಡ್ಬೋದು ನಾವು ಮನೆಯಲ್ಲೇ ಥ್ರೂ ಅವರ್ ಮೊಬೈಲ್. ವಿ ಕ್ಯಾನ್ ಕಾಲ್ ದಿಸ್ L&T ಕಂಪ್ನಿದು. This device is there wherein we have inserted the SIM and you can switch on the motor and switch off the motor from there itself. Auto mode also you can put it. ಇಲ್ಲೇ ಇದೆ ನೀರು. ಹೌದು. ವಾಟರ್ ಲೆವೆಲ್ಲು ಅಲ್ವಾ ಇಲ್ಲಿ. ಪೂರ್ವ ಹಂಚ್ಕಂತೂ ಏನಾದರೂ ಚಿಕ್ಕ ಪುಟ್ಟ ಈ ತೆಂಗಿನಕಾಯಿದು ಇನ್ನು ಇದನ್ನು ಚಿಗುರು, ಈಗಿನ್ನೂ ತೆಂಗಿನಕಾಯಿ ಆಗ್ತಿತ್ತು, ಬಿದ್ದೋಗಿದೆ. ಅದ್ರ ಜೊತೆಗೆ ಅಡಿಕೆದು ಏನಾದರೂ ಬೀಜ ಅದು ಬಿದ್ದಿದ್ರೆ ಅದನ್ನ ಎತ್ಕೊಂಡು ಆಟ ಆಡೋದೇ ಕೆಲಸ. ರಿಫ್ಲೆಕ್ಸ್ ಪುಟ ಈಗ ನೋಡಿ, ಯಾರು ಅದಕ್ಕೆ ಹಾರ್ಮ್ ಮಾಡದೇ ಇರಲಿ ಅಂತ. ಓಕೆ, ಸೊ ಇದು ಕ್ಯಾಮ್ರಾ ಇನ್ಸ್ಟಾಲ್ಮೆಂಟ್ ಏನಕ್ಕೆ ಪ್ಲ್ಯಾನ್ ಬಂತು ಅಂತ ಎಲ್ಲರಿಗೂ ಒಂದು ಪ್ರಶ್ನೆ ಮೂಡ್ಬೋದು ನಿಮ್ಮಲ್ಲಿ. ಬಟ್ ಇದು ನಮ್ಗನ್ನಿಸ್ತು ಇವತ್ತಿನ ಡೇಟಲ್ಲಿ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಜೊತೆಯಲ್ಲಿ ನಾವು ಏನಂತಾರೆ ವ್ಯವಸಾಯ ಮಾಡೋದ್ರಲ್ಲಿ ಸಾಕಷ್ಟು ಅರ್ಥ ಇದೆ. ಸೊ ಏರ್ಟೆಲ್ ಸಿಮ್ ಬೇಸ್ಡ್ ಇದು ಸೋಲಾರ್ ಕ್ಯಾಮ್ರಾ. ಓಕೆ. ಸೊ ಸೆಲ್ಫ್ ಚಾರ್ಜ್ ಸೋಲಾರ್ ಪ್ಯಾನಲ್ ಇಸ್ ದೇರ್. ಈಗ ಅದಕ್ಕೆ ಮೊಬೈಲ್ ಏನಂತಾರೆ ನಾವು ಹೇಗೆ ಪೋರ್ಟಬಲ್ ಚಾರ್ಜರ್ ಯೂಸ್ ಮಾಡ್ತೀವಿ, ಸೋಲಾರ್ ಪೋರ್ಟಬಲ್ ಚಾರ್ಜಸ್ ಇದೆಯಂತೆ. ಸೊ ಅದನ್ನ ನಮ್ಮ ಬ್ರದರ್ ಆದರ್ಶ್ ಅವರು ನೋಡಿದ್ದಾರೆ. ನೋಡ್ಬಿಟ್ಟು ಇವಾಗ ಅದೊಂದು ಪರ್ಮನೆಂಟ್ ಅಂದ್ರೆ ಒಂದು ಬ್ಯಾಕಪ್ ಇರುತ್ತೆ. 5 to 8 days. ಸೊ ಇದನ್ನೇ ರಿಮೌಂಟೆಡ್ ಪೋಲು. ಇದು ಕಂಪ್ಲೀಟ್ ಡಿಸೈನಿಂಗು ನಮ್ಮ ಮಾವರು ಗುರುದೇವ್ ಪ್ರಸಾದ್ ಅವರು ಮತ್ತು ನಮ್ಮ ಆದರ್ಶ್ ಅವರು, ನಮ್ಮ ಬ್ರದರು, ನಾವೆಲ್ಲ ಸೇರ್ ಮಾಡಿರೋಂಥ ಒಂದು ಪ್ಲ್ಯಾನು. ನನ್ನ ಮೊಬೈಲಲ್ಲಿ ಇಲ್ಲೇ ನಾವು ಲೈವ್ ನೋಡ್ಬೋದು, ಕ್ಲೌಡಲ್ಲಿ ಯು ಕ್ಯಾನ್ ಸಿ. ನಾವೀಗ ಇಲ್ಲಿ ಎಲ್ಲರೂ ನಿಂತಿರೋದು ಈ ಜಾಗದಲ್ಲಿ ನಾನು ಕೊಟ್ಟಿದ್ದೀನಿ. ಸೊ ಯು ಕ್ಯಾನ್ ಸಿ ಇಟ್ ಈಸ್ ಆಲ್ರೆಡಿ ದೇರ್. ಸೊ ನಮಗೆ ನಾನು ಒಂದು ಕ್ಯಾಮ್ರಾನ ಆ ಕಡೆ ರೂಟಿಗೆ ಇಟ್ಕೊಂಡಿದ್ದೀನಿ, ಮೇನ್ ಗೇಟ್ ಕಡೆಯಿಂದ ಬರೋದಕ್ಕೆ. ಸೊ ಇನ್ನೊಂದು ಕ್ಯಾಮ್ರಾನ ಐ ಹ್ಯಾವ್ ಕೆಪ್ಟ್ ಇಟ್ ಅಟ್ ದಿ ಡೌನ್ವರ್ಡ್ ರೂಟ್. ಸೊ ಇಲ್ಲಿ 2 ರೂಟ್ ನಮಗೆ ಕಾಣಿಸ್ತಾ ಇದೆ, ಒಂದು ಈ ಕಡೆ ಇದೆ, ಒಂದು ಈ ಕಡೆ ಇದೆ. ಮೇಲ್ಗಡೆ ಇರೋದು ಅಲ್ಲಿಗಿದೆ. ನಾವೇ ನಿಂತಿರೋದೆಲ್ಲ ನಾವು ಕಾಣ್ತಾ ಇದೆ, ನಾವು ನಿಂತಿರೋದೆಲ್ಲ ಕಾಣ್ತಾ ಇದೆ. ಸೊ ಕೆಲವೊಂದು ಟೈಮ್ ಬಫರಿಂಗ್ ಆಗುತ್ತೆ, ಬಟ್ಸ್ ಓಕೆ, ವೇರಿಯೇಷನ್ಸ್ ಇದ್ದಾಗ. ಬಟ್ ವಿತ್ ದ ಲಾಂಚ್ ಆಫ್ BSNL ಸ್ಯಾಟಲೈಟ್ ಬೇಸ್ಡ್ ಇದು ಸಿಸ್ಟಮ್ ಏನಾದರೂ ಬಂದರೆ ಅಥವಾ ಏರ್ಟೆಲ್ ನೆಟ್ವರ್ಕ್ ಇನ್ನೂ ಚೆನ್ನಾಗಿ ಡೇ ಟೈಮಲ್ಲಿ ದೇರ್ ಇಸ್ ನೋ ಇಶ್ಯೂ. ಸಮ್ ಟೈಮ್ಸ್ ವಿಂಟರ್ ಇದು ರೈನಿ ಸೀಸನು ಅಥವಾ ಲೇಟ್ ಈವ್ನಿಂಗ್ಸ್ ಕೆಲವೊಂದು ಇದು ಲೋ ಲೈಯಿಂಗ್ ಪಾಯಿಂಟಲ್ಲಿ ಮೇ ಬಿ ಮೈ ಕ್ಯಾಮ್ರಾ ಇಸ್ ನಾಟ್ ಕ್ಯಾಚಿಂಗ್ ದ ಪಾಯಿಂಟ್, ದೇರ್ ಇಟ್ ಈಸ್ ಕಮಿಂಗ್ ಆ್ಯಕ್ಚುಲಿ. ಸೊ ಬಟ್ ಅದೇನು ತೊಂದರೆ ಇಲ್ಲ. ಬಟ್ ರೆಕಾರ್ಡಿಂಗ್ ಇರುತ್ತೆ ಅದರಲ್ಲಿ. ಆಲ್ಮೋಸ್ಟ್ 256 GB SD ಕಾರ್ಡ್ ಇದೆ, SD ಕಾರ್ಡು ಇದೆ ಅದರಲ್ಲಿ. ಸೊ ಎವ್ರಿಥಿಂಗ್ ಈಸ್ ವೆರಿ ಈಸಿ. ಅಲರ್ಟ್ಸ್ ಬರುತ್ತೆ ನಮ್ಮ ಮೊಬೈಲ್ನಲ್ಲಿ. ಎನಿವೇರ್ ಇನ್ ಎನಿ ಪಾರ್ಟ್ ಆಫ್ ದಿ ವರ್ಲ್ಡ್ ಯುಲ್ ಗೆಟ್. ಸೊ ಇಮಿಡಿಯೇಟ್ಲಿ ಯು ಕ್ಯಾನ್ ಸಿ ದ ವಿಡಿಯೋ. ಆ್ಯಂಡ್ ಸೈರನ್ ಸಿಸ್ಟಮು ಇದೆ ಅದರಲ್ಲಿ. ಸೊ ಸೈರನ್ ಒತ್ಬೋದು. ನಾನು ಬೇಕಿದ್ರೆ ಇವಾಗ ಈ ಕ್ಯಾಮ್ರಾದು ನಾನು ಸೈರನ್ ಆನ್ ಮಾಡಿ ತೋರಿಸ್ತೀನಿ ನಿಮಗೆ. ಹೌದು, ಬರ್ತಾ ಇದೆ. ಈಗ ನೀನು ಇಲ್ಲೇ ಇರು, ಕಾಲ್ ಮಾಡ್ತೀನಿ, ಮಾತಾಡು. ಇನ್ವೆಸ್ಟ್ಮೆಂಟ್ ಸ್ವಲ್ಪ ಇನಿಷಿಯಲ್ ಕಾಸ್ಟ್ ಇರ್ಬೋದೇನೋ, ಬಟ್ ಅದಾದಮೇಲೆ ಇಟ್ ವಿಲ್ ಸರ್ವ್ ಈಚ್ ಆ್ಯಂಡ್ ಎವ್ರಿ ಪರ್ಪಸ್ ದಟ್ ವಿ ಕ್ಯಾನ್ ಥಿಂಕ್ ಆಫ್. ಸೊ ಪ್ರತಿ ಮೂಮೆಂಟ್ನ ಟ್ರ್ಯಾಕ್ ಮಾಡುತ್ತೆ.
ನಾಟ್ ಜಸ್ಟ್ ಯಾರು ಬಂದಿದ್ದಾರೆ ಅಂತ ಹೇಳೋದಲ್ದಲೆ ಯಾರು ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ಕೂಡ ಟ್ರ್ಯಾಕ್ ಮಾಡುತ್ತದು. ಸೊ ಇಲ್ಲಿ ಒಂದು ಮುಕ್ಕಾಲು ಎಕರೆಯಷ್ಟು ನಾವು ನಮಗೆ ಕೊಟ್ಟಿಗೆಗೆ ಜಾನುವಾರುಗಳಿಗೆ ಮಲಗೋದಕ್ಕೆ ಆರಾಮಾಗಿ ಇರಲಿ ಅಂತ ಸೊಪ್ಪು ಹಾಕ್ತೀವಿ, ಪ್ಲಸ್ ಅದರಿಂದ ಗೊಬ್ಬರನೂ ಆಗುತ್ತೆ. ಸೊ ಹಾಗಾಗಿ ಅದನ್ನು ಬೆಳೆದಿದ್ದೀವಿ. ಪ್ಲಸ್ ಕೆಲವೊಂದು ಬೇರೆ ವೆರೈಟಿ ಹುಲ್ಲುಗಳನ್ನೂ ಬೆಳ್ಕೊಂಡಿದ್ದೀವಿ. ಸೊ ಮುಂದೆ ನಾವು ಯೋಚನೆ ಮಾಡ್ಕೊಂಡಿದ್ದೀವಿ, ಇವಾಗೆಲ್ಲ ಒಂದು ಬೇರೆ ಟೈಪ್ ಹುಲ್ಲು ಬರುತ್ತೆ, ಹೈಬ್ರಿಡ್ ಹುಲ್ಲು, ಅದನ್ನು ಬೆಳೆಸ್ತಾರೆ, ಕಟ್ ಮಾಡ್ದಂಗೂ ಅದು ಕ್ರಾಪ್ ಕೊಡ್ತಾ ಇರೋದು. ಸೊ ಅದನ್ನು ಇಲ್ಲಿ ಹಾಕೋಣ, ಜಾಸ್ತಿ ಕಟ್ ಮಾಡ್ತಾ ಮಾಡ್ತಾ ಜಾಸ್ತಿ ಆಗುತ್ತೆ. ಈಗ ಕುರಿ ಸಾಕಾಣಿಕೆಯಲ್ಲಿ ತುಂಬ ಉಪಯೋಗಿಸ್ತಾ ಇದ್ದಾರೆ. ಅದನ್ನು ನಾವು ನಮ್ಮ ದನ ಸಾಕಾಣಿಕೆಯಲ್ಲಿ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಇದೊಂಥರ ಅದನ್ನ ಡೆಡ್ ಸ್ಪೇಸ್ ಅನ್ನೋದಕ್ಕಿಂತ ತುಂಬಾನೇ ಯೂಸ್ಫುಲ್ ಆಗುವಂತ ರೀಜನರೇಟೆಡ್ ಹೌದು ಹೌದು. ಈ ಕಾರ್ನರ್ ಇರಬೇಕು, ಸೊ ದಟ್ ನಾವು ನಮಗೆ ಬೇಕಾಗಿದ್ದ ಸೊಪ್ಪು ಇದರಲ್ಲೇ ತಗೊಳ್ಬೋದು, ಕಾಡಿಂದ ಯಾವುದು ಮುಟ್ಟಬೇಕಾಗಿ ಬರಲ್ಲ. ಸ್ನೇಕ್ ಸ್ಕಿನ್ ಇದು, ಹೌದು, ಇದು ಹಾವಿನ ಪರೆ, ಇದು ನೋಡಿ ಇಲ್ಲಿದೆ. ಸೊ ಇದು ಅದು ಬೇಸಿಗೆ ಮತ್ತು ಅರ್ಲಿ ಲೇಟ್ ವಿಂಟರ್ಸ್ನಲ್ಲಿ ಇದು ಸ್ನೇಕ್ ಇದು ಮಾಡುತ್ತೆ, ಪೂರ ಬಿಡುತ್ತೆ. ಜಸ್ಟ್ ಲೈಕ್ ಹೌ ಹ್ಯೂಮನ್ ಶೆಡ್ ಕೆರಾಟಿನ್, ದೇ ಆಲ್ಸೋ ಶೆಡ್. ಹೌದೌದು, ಹಾವಿಂದು ಸ್ನೇಕ್ ಸ್ಕಿನ್. ನಾವು ಮುಂಚೆ ಚಿಕ್ಕವರಿರುವಾಗೆಲ್ಲ ಪಪ್ಪು ನಮ್ಮ ಮನೆ ಹಿತ್ತಲಲ್ಲೆಲ್ಲ ಬರ್ತಾ ಇತ್ತು, ನೋಡ್ತಾ ಇದ್ವಿ. ಅಂದರೆ ಪಿಕಾಕ್ಸ್ ಎಲ್ಲೆಲ್ಲಿದ್ದಾವೆ ಸ್ನೇಕ್ ಪಾಪ್ಯುಲೇಷನ್, ಯಾಕಂದ್ರೆ ಪಿಕಾಕ್ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ, ಜಾಸ್ತಿ ಇದೆ. ಪಿಕಾಕ್ಸ್ ತುಂಬ ಇದಾವೆ. ಈಗ ಇಲ್ಲಿ ನಮ್ಮ ತೋಟದಲ್ಲೂ ಓಡಾಡ್ತಿರ್ತವೆ, ಪಕ್ಕದ ತೋಟದಲ್ಲೂ ಒಂದು 4-5 ಇದಾವೆ, ಇನ್ನೊಂದು ತೋಟದಲ್ಲಿ ಸಾಕಷ್ಟು ಪಿಕಾಕ್ಸ್ ಬರ್ತವೆ. ಹೌದು, ಎಲ್ಲ ಮುಂಚೆ ರೋಹ್ತಕಲ್ಲಿ ಇದ್ನಲ್ಲ 3 ವರ್ಷ, ತುಂಬಾ ಪಿಕಾಕ್ಸ್ ಅಲ್ಲೇ ನಾನು ನೋಡಿದ್ದು. ಆಮೇಲೆ ನಾನು ವಾಪಸ್ ಕರ್ನಾಟಕ ಬಂದ್ಮೇಲೆ ಅನಿಸ್ತಾ ಇದೆ ಪಿಕಾಕ್ ಅಂತೂ ತುಂಬಾ ಆಗಿದೆ. ತುಂಬಾ ಅಂದ್ರೆ ನ್ಯಾಷನಲ್ ಕನ್ಸರ್ವೇಟಿವ್ ಮೆಜರ್ಸ್ ಬೈ ದಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತುಂಬಾ ಸ್ಟ್ರಿಕ್ಟ್ ಆಗಿದೆ. ಹೌದು, ನೋಬಡಿ ಕ್ಯಾನ್ ಐದರ್ ಅಟ್ಯಾಕ್ ದೆಮ್ ಆರ್ ಕಿಲ್ ದೆಮ್. ಇಟ್ ಇಸ್ ತಿನ್ನೋರಿಲ್ಲ, ನಾನ್ ಬೇಲೇಬಲ್ ಅಫೆನ್ಸ್ ಆಗಿದೆ. ಸೊ ಹಾಗಾಗಿ ಅಂಡ್ ಇಟ್ ಇಸ್ ಆಲ್ಸೋ ಅವರ್ ನ್ಯಾಷನಲ್ ಬರ್ಡ್. ಹೌದು, ಸೊ ಅದನ್ನ ವಿ ಹ್ಯಾವ್ ಟು ಪ್ರೊಟೆಕ್ಟ್ ಇಟ್. ತೆಂಗಿನ ಕಾಯೆಲ್ಲ ಮಂಗಗಳು ಬೀಳ್ಸಿರೋದ. ಹೌದು, ಇವಾಗ ಏನಾಗಿದೆ ಅಂದ್ರೆ ಕಾಡಲ್ಲಿ ಸಾಕಷ್ಟು ಮಂಗಗಳಿಗೆ ಆಹಾರಗಳು ಸಿಗ್ತಾ ಇಲ್ಲ, ಒಂದು. ಎರಡನೇದು, ಮಂಗಗಳ ಸಂಖ್ಯೆನೂ ಸಾಕಷ್ಟು ಜಾಸ್ತಿ ಆಗಿದೆ. ಆಮೇಲೆ ವೈಲ್ಡ್ ಲೈಫ್ ಕನ್ಸರ್ವೇಟಿವ್ ಇದರಲ್ಲಿ ಅವು ಪ್ರೊಟೆಕ್ಷನು ಇದೆ, ಹಾಗಾಗಿ ಪಾಪ್ಯುಲೇಷನ್ ಕರೆಕ್ಟಾಗಿ ಮೇಂಟೈನ್ ಆಗಿದೆ, ಜಾಸ್ತಿನೇ ಅಂತ ಹೇಳ್ಬೋದು. ಸೊ ಅವು ಏನು ಮಾಡ್ತಾ ಇದ್ದಾವೆ ಅಂದರೆ ಚಿಕ್ಕ ನಮ್ಮ ಎಳ್ನೀರು ಜಸ್ಟ್ ಇನ್ನೂ ಶುರುವಾಗ ಸ್ಟೇಜ್ಗಳಲ್ಲಿ ಕೂಡ ತುಂಬ ತಿಂತಾ ಇದ್ದಾವೆ, ತಿಂದು ಎಸಿತಾವೆ. ಸಾಕಷ್ಟು ರೈತರಿಗೆ ಇದರಿಂದ ಹಾನಿ ಆಗ್ತಾ ಇದೆ. ಸೊ ಬಟ್ ಪ್ರಾಣಿಗಳಿರೋದ್ರಿಂದ ನಾವು ಏನು ಮಾಡೋಕ್ಕಾಗ್ತಿಲ್ಲ. ಗೌರ್ಮೆಂಟ್ ಕಡೆಯಿಂದ ಇದಕ್ಕೆ ಒಂದು ಮಂಗನ್ ಪಾರ್ಕ್ ಮಾಡಬೇಕು ಶಿಕಾರಿಪುರದ ಹತ್ರ, ಒಂದು 100 acres ಅಂತ ಒಂದು ಪ್ಲಾನ್ ಆಗಿತ್ತು. ಬಟ್ ಅಲ್ಲಿ ಲೋಕಲ್ ಪಾಪ್ಯುಲೇಷನ್ ಅಬ್ಜೆಕ್ಟೆಡ್, ಇಲ್ಲಿ ತಂದು ಬಿಟ್ಟರೆ ಮತ್ತು ನಮ್ಮ ಬೆಳೆ ಹಾನಿ ಆಗುತ್ತೆ ಅಂತ. ಸೊ ಸರ್ಕಾರ ಇದಕ್ಕೆ ಏನು ಪ್ಲಾನ್ ಮಾಡ್ತಾರೆ ನೋಡಬೇಕು. ಕೆಲವೊಬ್ಬರು ರೈತರು ನೆಟ್ ಸಿಸ್ಟಮ್ ಟ್ರೈ ಮಾಡಿದ್ರು, ಬಟ್ ಅದನ್ನು ಸಕ್ಸಸ್ ಆಗಿಲ್ಲ. ಮಂಗ ಎಲ್ಲದಕ್ಕೂ ಅದು ಅಳವಡಿಸ್ಕೊಂಡು ಅಡಾಪ್ಟ್ ಆಗ್ತಾ ಇದಾವೆ. ಸೊ ನಾವು ಏನೋ ಮಾಡಿದ್ರೆ ದೇ ಫೈಂಡ್ ಔಟ್ ಸಮ್ ಅದರ್ ನ್ಯೂ ರೂಟ್. ಅದು ನಮ್ಮ ಇಂಟೆಲಿಜೆಂಟ್ ಪ್ಲಾನ್ಸ್ಗೆ ಅದು ಒಂಥರ ಕೌಂಟರ್ ಆಕ್ಟಿವ್ ಆಗಿ ಏನಾದರೂ ಒಂದು ಪ್ಲಾನ್ ಮಾಡ್ತಿರ್ತವೆ. ಹೌದು, ಬಟ್ ಮಂಗಗಳದ್ದು ಕಾಟ ಅಂತೂ ಹೌದು ಇದೆ, ಬೇರೆ ಮಾಡಬೇಕು. ಹೌದು, ಆಮೇಲೆ ನಾವು ಫಿಶ್ ತುಂಬ ಸಾಕ್ತಾ ಇದ್ವಿ, ಅಲ್ಲೇ ಬಿಟ್ಟಿದ್ವಿ. ಆಮೇಲೆ ಏನಾಯ್ತು ಗೊತ್ತಾ, ಸುಮ್ಮನೆ ಫಿಶ್ ಬಿಟ್ಟಿದ್ನ ಅದು ಎಷ್ಟು ಕಂಪು ಟೀ ಇಲ್ಲ, ರಾತ್ರಿ ಇಲ್ಲ ಕುಡಿಯೋಕೆ ಬರೋದು ಜನ, ಹಂಗೆ ಅದಕ್ಕೆಲ್ಲ. ಆಮೇಲೆ ಹಿಡಿಯೋ ದಿನ ಫುಲ್ ವಾಟರ್ ಖಾಲಿ ಮಾಡಬೇಕಿತ್ತು. ಒಂದು ವಾಟರ್ ಖಾಲಿ ಮಾಡೋದಲ್ಲದೆ ಸಾಕಷ್ಟು ನೀರು ಚೆಲ್ಲಿ ಅದನ್ನೆಲ್ಲ ಹಿಡಿದು ಮತ್ತೆ ಮ್ಯಾನೇಜ್ ಮಾಡಿ ಜನಗಳಿಗೆ ಹಂಚೋದೆಲ್ಲ ತುಂಬ ಹೆಡೇಕ್ ಇತ್ತು. ಹೌದೌದು. ಸೊ ನಾವು ಮರಿ ತರ್ತೇವೆ, ಫಿಶರೀಸ್ ಡಿಪಾರ್ಟ್ಮೆಂಟಿಂದ ಮರಿ ತಂದು ಬಿಡ್ತಾ ಇದ್ವಿ. ಹಿಂಡಿ, ಅನ್ನ ಇದೆಲ್ಲ ಹಾಕಿ ನೀಟಾಗಿ ಬೆಳೆಸ್ತಾ ಇದ್ವಿ. ಫಿಶ್ ತುಂಬ ಚೆನ್ನಾಗಿತ್ತು ಅವಾಗ. ಬಟ್ ಟ್ರೆಸ್ ಪಾಸರ್ಸ್ ಇದ್ದೇ ಇರ್ತಾರೆ. ಈ ಕ್ಯಾಮ್ರಾ ಹಾಕ್ಮೇಲೆ ಅಂತೂ ತುಂಬಾನೇ ಮೂಮೆಂಟ್ ಎಲ್ಲ ಟ್ರ್ಯಾಕ್ ಆಗ್ತಾ ಇದೆ. ಸುಮ್ಮನೆ ಟ್ರೆಸ್ ಪಾಸರ್ಸ್ ಯಾರು ಬರಲ್ಲ. ಈ ಥರ ಮೀನಿತ್ತು ಅಥವಾ ಇನ್ನೊಂದಿತ್ತು ಅಂದರೆ ಬರ್ತಾರೆ. ಹಳ್ಳಿನಲ್ಲಿ ಜನರಲಿ ಯಾರು ಏನು ಮಾಡಲ್ಲ. ಬಟ್ ಕ್ಯಾಮ್ರಾ ಇದ್ರೆ ನಮಗೂ ಒಂದು ಸೆಕ್ಯೂರಿಟಿ, ನೋಡ್ಬೋದು. ಆ್ಯನಿಮಲ್ ಬಂದರೆ ಈಗ ಎಲ್ಲೇ ದನ ದಾಟಿದ್ರೆ ಇಮಿಡಿಯೇಟಾಗಿ ನಮಗೆ ಇನ್ಫಾರ್ಮೇಷನ್ ಬರುತ್ತೆ. ಹ್ಯೂಮನ್ ಬಾಡಿ ಬಂದರೆ ಟ್ರ್ಯಾಕ್ ಆಗುತ್ತೆ. ಅದ್ರ ಜೊತೆಗೆ ಅಲ್ಲಿ ಮಿನಿ ಸೈರನ್ ಇಡೀ ಅಂದರೆ ತೋಟಕ್ಕೆ ಕೇಳಲಿಲ್ಲ ಅಂದ್ರೂ ಆ ಒಂದು ಟಿಪಿಕಲ್ ಅದೊಂದು ಸೌಂಡ್ ಅವ್ರನ್ನ ಇದು ಮಾಡುತ್ತೆ. ಪ್ಲಸ್ ಜಾನುವಾರಲ್ಲಿ ಅದು ಸೈರನ್ ಹೊಡೆದಾಗ ಅವು ಓಡೋಗ್ತವೆ. ಆಗಿದೆ, ಅದನ್ನ ಲೈವ್ ಇದರಲ್ಲಿ ನೋಡಿದ್ವಿ. ಹೌದು. ಅದ್ರ ಜೊತೆಗೆ ತೋಟದಲ್ಲಿ ನೀರಾವರಿ ತುಂಬ ಚೆನ್ನಾಗಿರಬೇಕು. ನ್ಯಾಚುರಲ್ ಸ್ಟ್ರೀಮ್ ಇದೆ ಈ ತೋಟದಲ್ಲಿ, ಅದರಿಂದನೂ ಚಾನಲ್ ಥರ ಮಾಡಿ ಎಲ್ಲ ಕಡೆ ನೀರು ಹೋಗಂಗೆ ಮಾಡಿದ್ದಾರೆ. ಬೋರ್ವೆಲ್ಲಿಂದ ಕೂಡ ಪೈಪ್ ಕನೆಕ್ಷನ್ ಸಿಸ್ಟಮ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ಪ್ರಿಂಕ್ಲರ್ ಸಿಸ್ಟಮ್ ಎಲ್ಲ ಮಾಡಿದ್ದಾರೆ. ಆ ಜಟ್ ಥರ ಬರುತ್ತೆ, ಯಾವಾಗ ಬೇಕೋ ಅವಾಗ ಮೋಟ್ರ್ ಆನ್ ಮಾಡಿ ಅದನ್ನೆಲ್ಲ ನೀರಾವರಿ ಎಲ್ಲ ಮರಗಳಿಗೂ ಅದನ್ನು ಸಪ್ಲೈ ಮಾಡ್ಬೋದು. ಒಂದು ತೋಟದಲ್ಲಿ ಒಂದು ಚೆಕ್ ಡ್ಯಾಮ್ ಥರ, ಮಿನಿ ಚೆಕ್ ಡ್ಯಾಮ್ ಥರ, ಮಳೆಗಾಲದಲ್ಲಿ ನೀರು ಬಂದಿದ್ದೆಲ್ಲ ಕಲೆಕ್ಟಾಗಿ ಅಲ್ಲಿ ಬ್ಲಾಕ್ ಮಾಡಿ ಸ್ವಲ್ಪ ತೋಟಗಳಿಗೆಲ್ಲ ನೀರು ಸಪ್ಲೈ ಮಾಡ್ಕೋಬೋದು. ತುಂಬಾ ಫೋರ್ಸಾಗಿ ಹರಿತಾ ಇದೆ, ಸೌಂಡ್ ಕೇಳಿಸ್ತಿರ್ಬೋದು ನೀರ್ದು.
ಅಲ್ಲೊಂದು ನ್ಯಾಚುರಲ್ ಸ್ಟ್ರೀಮ್ ನೋಡಿದ್ವಲ್ಲ, ಅದು ಈ ಇಯರ್ ಲಾಸ್ಟ್ ಒಂದು 3-4 ಮಂತ್ಸಲ್ಲಿ ತುಂಬ ಮಳೆ ಬರೋಕ್ಕೆ ಶುರು ಆಯ್ತಲ್ಲ, ಅವಾಗಂತೂ ಫುಲ್ ಫ್ಲಡ್ಡಿಂಗ್ ಆಗಿಬಿಟ್ಟಿರೋದು. ಒಂದು ವೀಡಿಯೋ ಹಾಕ್ತೀನಿ ನೋಡಿ. ಇದು ಅಡಿಕೆ ಮರದ ಎಲೆದು ಹೊಂಬಾಳೆ ಅಂತಾರಲ್ಲ, ಅದು ಒಳಗಡೆ ಅದು ಚಿಗುರು ಶುರುವಾಗಿ ಪಾಲಿನೇಷನ್ ಆಗಿ ಆಮೇಲೆ ಅಡಿಕೆ ಎಲ್ಲ ಆಗುತ್ತೆ. ಅದು ಬಿದ್ದಿರೋದು, ಇದು ವೆಟ್ಟಿರೋದು ಮತ್ತು ಡ್ರೈ ಇರೋದು ಅಡಿಕೆ ಎಲೆಗಳೆಲ್ಲ ಮಾಡ್ತಾರೆ. ಮತ್ತು ಅದ್ರ ಜೊತೆಗೆ ಮದುವೆ ಸಮಾರಂಭಗಳು ಕೂಡ ಇದನ್ನೆಲ್ಲ ಯೂಸ್ ಮಾಡ್ತಾರೆ. ಕವರಿಂಗ್ ಇರುತ್ತೆ. ಈ ತೋಟದಲ್ಲಿ ಈ ಸೈಡ್ ಬಂದು ಫುಲ್ ಅಡಿಕೆ ಮರಗಳಿದೆ, ಅದ್ರ ಜೊತೆಗೆ ಮೆಣಸಿನ ಗಿಡಗಳೆಲ್ಲ ಇದೆ. ಆ್ಯಂಡ್ ಈ ಸೈಡ್ ಸ್ವಲ್ಪ ಕಾಫಿ ಗಿಡಗಳೆಲ್ಲ ಇದ್ದಾವೆ. ಕೆಲವು ಕಾಫಿ ಗಿಡಗಳಲ್ಲೆಲ್ಲ ಬೀಜ ಕಾಣಿಸ್ತಾ ಇದೆ. ಸೊ ಯೂಶ್ವಲಿ ಯಾವಾಗಲೂ ಯಾವುದೇ ವ್ಲಾಗ್ ಮಾಡಿದ್ರು ಯೂಶ್ವಲಿ ಹೇಳ್ತಾ ಇರ್ತಾರೆ, ಸಿಟಿ ಲೈಫ್ ಸಾಕಾಗಿದೆ, ಒಂದು ಸ್ವಲ್ಪ ಪೀಸ್ಫುಲ್ಲಾಗಿ ಒಂದು ರೆಸಾರ್ಟಲ್ಲಿ ಇರೋಣ, ಅಥವಾ ಒಂದು 2 ಡೇಸು ಒಂದು ಫಾರೆಸ್ಟ್ ಮಧ್ಯೆ ಏನೋ ಒಂದು ಹೋಮ್ ಸ್ಟೇಲಿ ಇರೋಣ, ಈ ಥರ ಎಲ್ಲ ಜಂಗಲ್ ಸ್ಟೇಲಿ ಇರೋಣ ಅಂತ ಅಂದ್ಕೊಂಡು ಬರ್ತಾರೆ. ಬಟ್ ಹಳ್ಳಿಗಳಲ್ಲಿ, ಅದರಲ್ಲೂ ಈ ತೀರ್ಥಹಳ್ಳಿ, ಶಿವಮೊಗ್ಗ, ಹಾಸನ, ಸಕಲೇಶ್ಪುರ, ಈ ಥರ ಎಲ್ಲ ಟ್ರೂ ಮಲೆನಾಡು ಅಂತ ಏನು ಕರಿತೀವಿ, ಆ ಥರ ಏರಿಯಾಗಳಲ್ಲಿ ಫಾರೆಸ್ಟ್ ಇರ್ಬೋದು ಅಥವಾ ತೋಟಗಳಿರ್ಬೋದು, ಅದ್ರ ಮಧ್ಯ ಆ ಒಂದು ತೋಟಗಳ ಮರಗಳ ಜೊತೆ ಟೈಮ್ ಕಳೆಯೋದಿದೆಯಲ್ಲ, ತುಂಬಾ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಅದು. ಅದ್ರ ಜೊತೆಗೆ ಈ ಥರ ಒಂದು ಇಂಟ್ರೆಸ್ಟ್ ಇರೋ ಅಂಥ ಒಂದು ಫ್ಯಾಮಿಲಿ ಆ ತೋಟಗಳನ್ನ ನೋಡಿಕೊಂಡ್ರೆ, ಅದಕ್ಕೆ ಮಾಡರ್ನ್ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡಿಕೊಂಡು ಅದನ್ನು ಇಂಪ್ರೂವ್ ಮಾಡಿ ತುಂಬಾ ಚೆನ್ನಾಗಿ ಅದ್ರಲ್ಲಿ ಫಸಲು ತೆಗಿಬೋದು. ಅದ್ರ ಜೊತೆಗೆ ಒಂಥರ ಪಾಸಿಟಿವ್ ವೈಬ್ ಕೊಡುತ್ತೆ ಅದು. ಸೊ ಓವರಾಲ್ ತುಂಬಾ ಚೆನ್ನಾಗಿ ಅನ್ನಿಸ್ತು. ಇಲ್ಲಿ ಬಂದು ಒಂದು ವಾಕ್ ಮಾಡಿ ತೋಟದ ಸುತ್ತ ಎಲ್ಲ ತಿರುಗಿ ತುಂಬಾ ಚೆನ್ನಾಗಿ ಅನ್ನಿಸ್ತು. ಈವ್ನಿಂಗ್ ಬಂದಿದ್ದೀವಿ, ಹಾಗಾಗಿ ತುಂಬಾ ಪ್ಲೆಸೆಂಟ್ ಆಗಿದೆ. ಡಿಸೆಂಬರ್ ಮಂತು, ಸ್ವಲ್ಪ ಚಳಿ ಎಲ್ಲ ಶುರು ಆಗ್ತಾ ಇದೆ. ಒಳ್ಳೆಯ ಎಕ್ಸ್ಪೀರಿಯನ್ಸ್. ಸೊ ತೀರ್ಥಹಳ್ಳಿಲಿ ಒಂದು ಅಡಿಕೆ ತೋಟ ಹೆಂಗಿರುತ್ತೆ, ತೋಟಗಳಲ್ಲಿ ಯೂಶ್ವಲಿ ಮರಗಳು ನೋಡ್ತಿರ್ತೀವಿ, ದೂರದಲ್ಲಿ ಒಂದು ಹೈಟ್ ಒಂದು ಮರ ನೋಡ್ತೀವಿ, ಅಡಿಕೆ ಬೀಜಗಳನ್ನ ನೋಡ್ತೀವಿ, ಹಾಗೆ ಹೋಗ್ಬಿಡ್ತೀವಿ, ಒಂದು 2 ಫೋಟೋ ತೆಗೆಸ್ಕೊಂಡು ಹೋಗ್ತೀವಿ. ಬಟ್ ಅದ್ರ ಒಳಗಡೆ ಹೋಗಿ ಸುತ್ತಮುತ್ತ ಎಲ್ಲ ಒಂದು ವಾಕ್ ಮಾಡಿಕೊಂಡು ಅಲ್ಲಿ ಒಂದು ಪರ್ಸನ್, ಅಲ್ಲಿ ಒಂದು ಸ್ಪೆಷಲ್ ನಾಲೆಡ್ಜ್ ಇರಬೇಕು. ಯಾಕಂದರೆ ಇಲ್ಲ ಅಂದರೆ ಸಾಧ್ಯ ಆಗಲ್ಲ. ಯೂಶ್ವಲಿ ಏನೋ ಒಂದು ಕಳೆ ಬೆಳ್ಕೊಂತು ಅದು ಇದು ಅಂತಂದ್ರೆ ತೋಟ ಹಾಳಾಗಿಬಿಡುತ್ತೆ. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ನಮ್ಮ ಜೊತೆ ಡಾಕ್ಟರ್ ಮೇಜರ್ ಅಭಿಜಿತ್ ಇದ್ದ. ನಮ್ಮನ್ನೆಲ್ಲ ಒಂದು ವಾಕ್ ಕರ್ಕೊಂಡೋಗಿ ಇಷ್ಟು ದಿನ ಆಗಿತ್ತು, ನಾವೆಲ್ಲ ಒಂದು 20-25 ಇಯರ್ಸ್ ಆಲ್ಮೋಸ್ಟ್ ಜೊತೆಗೆ ನಾವು UG ಎಲ್ಲ ಒಟ್ಟಿಗೆ ಮಾಡ್ಕೊಂಡು ಬಂದಿದ್ದು. ಅದಾದಮೇಲೆ ಹೆಂಗೋ ಅವ್ನ ಏರಿಯಾಗೆ ಹೋಗ್ಬಿಟ್ಟ, ನಾನು ನಮ್ಮ ಏರಿಯಾಗೆ ಹೋಗ್ಬಿಟ್ವಿ. ಬಟ್ ಈ ಎಕ್ಸ್ಪೀರಿಯನ್ಸ್ ಅಂತ ತುಂಬ ಚೆನ್ನಾಗಿತ್ತು. ಅವ್ನಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು. ಅವ್ನು ಕೇಳೋಣ ಹೆಂಗಿರುತ್ತೆ, ಯಾಕಂದರೆ ಅವನು ಇಲ್ಲಿ ಓನರ್ ಅಲ್ದಲೆ ಒಂದು ಇಂಟ್ರೆಸ್ಟ್ ತೋರಿಸಿ ಬೆಳೆಸ್ತಾ ಇರೋದ್ರಿಂದ ಅವನು ನಮಗಿನ್ನ ಚೆನ್ನಾಗಿ ಹೇಳೋಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು ಡಾಕ್ಟರ್ ಶಶಿ. ಸೊ ಇದು ಗುತ್ತಿಹಳ್ಳಿ ಗ್ರಾಮ ಅಂತ ಈ ಊರು, ಇದು ಗುಳುವ ಅಂತ ಬರುತ್ತೆ. ಸೊ ಇದು ನಮ್ಮ ತೀರ್ಥಹಳ್ಳಿ ತಾಲೂಕಿನ ತೂದೂರು ಅಂತ ಹೇಳಿ ಒಂದು ಊರಿದೆ. ಆ ಊರಿಂದ ಒಳಗಡೆ 4 ಕಿಲೋಮೀಟ್ರ್ ಬಂದರೆ ಶ್ರೀ ಗುತ್ತಿಯಮ್ಮ ದೇವಸ್ಥಾನ ಇದೆ, ಅಮ್ಮನವರ ದೇವಸ್ಥಾನ. ಆ ಊರಿಗೆ ಆ ಗ್ರಾಮಕ್ಕೆ ನಾವು ಈ ಗುಳುವ ಪ್ರದೇಶ ಸೇರುತ್ತೆ. ಸೊ ಇಲ್ಲಿ ನಮ್ಮ ತಂದೆಯವರು ಆಲ್ಮೋಸ್ಟ್ ನಮಗೆ ಏನಂತಾರೆ ಒಂದು 10 ಎಕರೆ ಇಲ್ಲಿ ಮಾಡಿದ್ದಾರೆ, ಪ್ಲಸ್ ಮನೆ ಹತ್ರ ಒಂದು 5 ಎಕರೆ ಮಾಡಿದ್ದಾರೆ. ಸೊ ಹಾಗಾಗಿ ಅವರೊಂದು ಸಾಕಷ್ಟು ಒಂದು 15-16 ಎಕರೆ ಮಾಡಿದ್ದಾರೆ. ಅವರು ಒಬ್ಬರು BA ಗ್ರ್ಯಾಜುಯೇಟ್ ಆಗಿ ಇಲ್ಲೇ ನಮ್ಮೂರಲ್ಲಿ ಪೋಸ್ಟ್ ಮಾಸ್ಟರ್ ಆಗಿಬಿಟ್ಟು ಇದನ್ನು ಮಾಡಿದ್ದಾರೆ. ಸೊ ಒಬ್ಬ ಎಜುಕೇಟೆಡ್ ಆಗಲಿ ಅಥವಾ ವಿದ್ಯೆ ಇಲ್ಲದೇ ಇರೋರು ಕೂಡ ವ್ಯವಸಾಯದಲ್ಲಿ ಇಂಟ್ರೆಸ್ಟ್ ತೋರಿಸಿದ್ರೆ ಸಾಕಷ್ಟು ನಾವು ಅದರಲ್ಲಿ ಇನ್ವಾಲ್ವ್ ಆದರೆ ಒಳ್ಳೆಯ ಒಂದು ಅನುಭವ ಸಿಗುತ್ತೆ, ಪ್ಲಸ್ ನಮಗೂ ಒಂದು ಇದು ಸಿಗುತ್ತೆ. ಹೌದು, ಇವತ್ತಿನ ಕಾಲದಲ್ಲಿ ಸಾಕಷ್ಟು ಇವರು ವರ್ಕರ್ಸ್ ಇರ್ಬೋದು ಅಥವಾ ನಿಮಗೆ ಜನ ಸಿಗದೇ ಇರೋದು ಅಂತ ಇದೆ. ಬಟ್ ನೀವು ಟೆಕ್ನಾಲಜಿಯನ್ನು ಎಷ್ಟಾಗುತ್ತೆ ಅಷ್ಟು ಅಳವಡಿಸ್ಕೊಂಡು ನಾವು ಇದನ್ನು ಒಂದು ಒಳ್ಳೆ ಮಾದರಿಯಾಗಿ ಮಾಡ್ಬೋದು. ವ್ಯವಸಾಯನ ನಮ್ಮ ಬೇರೆ ವೃತ್ತಿ ಜೊತೆಗೆ ಇಟ್ಕೊಂಡು ಕೂಡ, ಈಗ ನಾನು ಶಶಿ ಇಬ್ಬರು ಡಾಕ್ಟರ್ಸು, ನಾನು ಸಾಕಷ್ಟು ಮಿಲಿಟ್ರಿನಲ್ಲೂ ಆಲ್ ಓವರ್ ಇಂಡಿಯಾ ವರ್ಕ್ ಮಾಡಿದ್ದೀನಿ, ಪ್ಲಸ್ ಇವಾಗ ಗೌರ್ಮೆಂಟ್ ಆಫ್ ಕರ್ನಾಟಕ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ. ಬಟ್ ನಾನು ಊರಿಗೆ ಬಂದಾಗ ಸಾಕಷ್ಟು ವ್ಯವಸಾಯದಲ್ಲಿ ಒಳಗಿರ್ತೀನಿ, ಯಾಕಂದರೆ ಇದರಲ್ಲಿ ಕೂಡ ಒಂದು ಖುಷಿ ಮತ್ತು ಅನುಭವ ಸಿಕ್ಕಲ್ಲ, ಬೇರೆ ಫೀಲ್ಡ್ಗಳಲ್ಲಿ ಸಿಗಲ್ಲ. ಯಾಕಂದರೆ ನಾವು ಒಂದು ಲೆವೆಲ್ ಆಫ್ ಎಜುಕೇಷನ್ ಬಂದ ತಕ್ಷಣ ಸಿಟಿಗೆ ಮೂವ್ ಆಗಿಬಿಡ್ತೀವಿ. ಆ್ಯಂಡ್ ಸಿಟಿಗೆ ಮೂವ್ ಆಗೋದು ಹೆಚ್ಚಲ್ಲ, ಆ ಒಂದು ಕನೆಕ್ಟ್ ಇಟ್ಕೋಬೇಕು ನಮ್ಮ ಹಳ್ಳಿಗಳ ಜೊತೆ. ಆ ಒಂದು ಕನೆಕ್ಟ್ ಇಟ್ಕೊಂಡ್ರೆ ವೀಕೆಂಡ್ ಬಂದರೂ ಕೂಡ ಒಂದು ರೌಂಡ್ ಹೋಗಿ ಬಂದರೆ ಪ್ರಾಬಬ್ಲಿ ಆ ಒಂದು ಕನೆಕ್ಟ್ ಎಸ್ಟಾಬ್ಲಿಷ್ ಆಗಿಬಿಡುತ್ತೆ. ಸೊ ಅದು ತುಂಬ ಇಂಪಾರ್ಟೆಂಟು. ಇಲ್ಲ ಅಂತಂದರೆ ನಾವು ಆರಾಮಾಗಿ ಹೋಗಿ ಸೆಟ್ಲ್ ಆಗಿಬಿಟ್ರೆ ಇದಂಗೆ ಪಾಳು ಬಿದ್ದುಬಿಡುತ್ತೆ, ಅದಕ್ಕೇನು ಬೆಲೆ ಇರಲ್ಲ. ಸೊ ಆ ಒಂದು ಸೆನ್ಸಲ್ಲಿ ತುಂಬಾ ಬೇಕು, ಈ ಥರ ಒಂದು ಇಂಟ್ರೆಸ್ಟ್ ತೋರಿಸ್ಬೇಕು ನಾವು. ಸಾಕಷ್ಟು ಜನ ನನಗೆ ಹೇಳಿದ್ರು, ನನ್ನ ರಿಲೇಟಿವ್ಸು, ಫ್ರೆಂಡ್ಸ್ ಎಲ್ಲ, ನೀನು ಎಲ್ಲರೂ ಹಳ್ಳಿಯಿಂದ ಬೆಂಗಳೂರು ಹೋಗಿ, ಬೆಂಗಳೂರಿಂದ ಡೆಲ್ಲಿ ಹೋಗಿ, ಡೆಲ್ಲಿಯಿಂದ ಬೇರೆ ದೇಶಕ್ಕೆ ಹೋಗ್ತಾರೆ ಅಂತ. ಸೊ ನಾನು ಅವ್ರಿಗೆ ಹೇಳಿದೆ, ನಾನು ಈ ಹಳ್ಳಿಯಿಂದ ಡೆಲ್ಲಿಗೂ ಹೋದೆ, ಡೆಲ್ಲಿಯಿಂದ ಫಾರಿನ್ ಹೋದೆ, ಫಾರಿನ್ ನೋಡಿ ಬಂದೆ, ಬಟ್ ಅಲ್ಲೆಲ್ಲ ಹೋಗೋಕ್ಕೆ ಕಾರಣನೇ ಈ ಹಳ್ಳಿ. ಸೊ ಈ ಹಳ್ಳಿಲೂ ಬಂದು ನಾವು ಸೇವೆ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ನಾನು ಸಾಕಷ್ಟು ನನ್ನ ಮಿತ್ರರು, ಜೂನಿಯರ್ಸ್, ಸೀನಿಯರ್ಸ್ ಯಾರು ಬೇಕಿದ್ರೂ ಇರ್ಬೋದು,
ಎಲ್ಲ ವೃತ್ತಿನೂ ನಾವು ಯಾವ ವೃತ್ತಿ ಮಾಡ್ತೀವಿ ಅದನ್ನ ಜೊತೆಗೆ ಇದು ಇತ್ತು ಅಂದರೆ ಇದನ್ನು ಎಂಜಾಯ್ ಮಾಡಿಕೊಂಡು ಸಾಕಷ್ಟು ಮಾಡಿದ್ರೆ, ಯಾಕಂದರೆ ದ ಬ್ಯಾಕ್ ಬೋನ್ ಆಫ್ ದಿಸ್ ಕಂಟ್ರಿ ಇಸ್ ಅ ಫಾರ್ಮರ್. ದಟ್ ಈಸ್ ಅನ್ಡೌಟೆಡ್ಲಿ ಅನ್ಡಿಬೇಟೇಬಲ್ ಥಾಟ್ ವಿಚ್ ಆ್ಯಂಡ್ ದ ಟ್ರೆಡಿಷನ್ಸ್ ವಿಚ್ ಹವ್ ಕಮ್ ಥ್ರೂ ದಿ farming in our country especially and other countries also, but ours is a very unique one. So ಇದು ನನಗನ್ಸುತ್ತೆ ಎಲ್ಲರೂ ಇದನ್ನು ಆದಷ್ಟು ಮಾಡಿದ್ರೆ ನಮ್ಮ ಟ್ರೆಡಿಷನ್ಸ್ ವಿಲ್ ಬಿ ಆಲ್ವೇಸ್ ದೇರ್. ಟ್ರೆಡಿಷನ್ಸ್ ಆರ್ ನಾಟ್ ಫರ್ಗಾಟನ್. ಮೆಕ್ಡೊನಾಲ್ಡ್ಸ್ ಆರ್ KFC is forgotten and you also put on weight and you get disease also, whereas these traditions will not cause anything. So all the best to all of you. ಹೌದು, ಅವ್ರ ತಂದೆ ಅವಾಗ ಒಂದು ಟೈಮು ಮತ್ತು ಎನರ್ಜಿನ ಇನ್ವೆಸ್ಟ್ ಮಾಡಿ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ಮೇಂಟೈನ್ ಮಾಡೋದಿದೆಯಲ್ಲ, ತುಂಬಾ ಅದೊಂಥರ ಶ್ರಮದ ವಿಚಾರ ಆ್ಯಂಡ್ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಸಾಧ್ಯ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಅಭಿಜಿತ್ಗೆ ಇನ್ನೊಂದ್ಸತಿ ಥ್ಯಾಂಕ್ಸ್ ಹೇಳಲೇಬೇಕು. ಥ್ಯಾಂಕ್ ಯು. ತೋಟದಲ್ಲಿ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಈಗ ಆ್ಯಕ್ಚುಲಿ ನನ್ನ ಫ್ರೆಂಡು ಅವನ ಫೋನಿಂದ ಈ ಕ್ಯಾಮ್ರಾಗೆ ಅಡ್ಜಸ್ಟ್ ಆಗಿರೋಂಥ ಸಿಸ್ಟಮ್ ಜೊತೆ ಮಾತಾಡ್ತಿದ್ದಾನೆ. ಅದು ವಾಯ್ಸ್ ನನಗೆ ಕೇಳಿಸ್ತಾ ಇದೆ. ಕೇಳಿಸೋದು ಒಂದೇ ಅಲ್ಲ, ನಾನು ಮಾತಾಡೋದು ಅವನಿಗೆ ಕೂಡ ಕೇಳಿಸ್ತಾ ಇದೆ. ಸೊ ಇಷ್ಟೊಂದು ಒಂಥರ ಲೈವ್ ಟ್ರ್ಯಾಕಿಂಗು ಆ್ಯಂಡ್ ಅದ್ರ ಜೊತೆ ಲೈವ್ ಇಂಟ್ರ್ಯಾಕ್ಷನ್ನು ಕ್ಯಾಮ್ರಾ ಜೊತೆ ನಾವು ಮಾತಾಡ್ಬೋದು ಅಂತ ಹೇಳಿದ್ರೆ ತೋಟ ಮಾನಿಟರ್ ಮಾಡೋಕ್ಕೆ ಕೂಡ ಅಷ್ಟೇ ಹೆಲ್ಪ್ ಆಗುತ್ತೆ. ಸೊ ನಾವು ಇವಾಗ ಇನ್ನೊಂದು ತೋಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಜಂಗಲ್ ಮಧ್ಯದಿಂದನೇ ಹೋಗಬೇಕು. ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಟ್ರೂ ಸಫಾರಿ ಎಕ್ಸ್ಪೀರಿಯನ್ಸ್. ಕಾಡಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ಸೊ ಸ್ವಲ್ಪ ರೋಡು ಮಳೆಯಿಂದ ಇದಾಗಿದೆ, ಸ್ವಲ್ಪ ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿರೋವಂಥ ವೆಹಿಕಲ್ ಬಂದರೆ ಬೆಟರ್. ಇದರಲ್ಲಿ ಕೂಡ ಟಾಟಾ ಟಿಗೋರಲ್ಲಿ ಕೂಡ ಸ್ವಲ್ಪ ಹೈಟ್ ಪರವಾಗಿಲ್ಲ. ಸೊ ಹಾಗಾಗಿ ಏನು ತೊಂದರೆ ಇಲ್ಲ, ಹೋಗ್ಬೋದು. ಲೆಫ್ಟ್. ಸೊ ಇಲ್ಲೊಬ್ರು ಮನೆ ಇದೆ. ಅವರು ಅವಾಗಿಂದ ಚಿಕ್ಕಲ್ಲಿ ಭಾರಿ ಕಷ್ಟಪಟ್ಟೆಲ್ಲ 10 ಎಕರೆ ತೋಟ ಇಲ್ಲಿ ಮಾಡಿದ್ದಾರೆ. ಹೌದಾ? ಅವ್ರ ಮನೇಲೆಲ್ಲ ಜಾಯಿಂಟ್ ಫ್ಯಾಮಿಲಿ, ಯಾರು ಡಿವೈಡ್ ಆಗಿಲ್ಲ. 10 ಜನ ಗೌರ್ಮೆಂಟ್ ಜಾಬಲ್ಲಿದ್ದಾರೆ, ಡಿಫ್ರೆಂಟ್ ಫೀಲ್ಡ್ಸಲ್ಲಿ. ಹೌದಾ? ಆದರೂ ಎಲ್ಲರೂ ಒಟ್ಟಿಗೆ ಎದ್ದು ತೋಟ ಎಲ್ಲ ಮಾಡಿಕೊಂಡು ಇನೋವೇಷನ್ಸ್ ತುಂಬ ಮಾಡಿದ್ದಾರೆ. ಹೌದಾ? ಸೋಲಾರ್ ಟೆಂಟ್ ಅಂತ ಹಾಕ್ಬಿಟ್ಟು ಅಡಿಕೆ ಬೇಯಿಸೋದಕ್ಕೆ. ಆಮೇಲೆ ಒಂದು ಟೆಂಪಲ್ ಕಟ್ಟಿದ್ದಾರೆ ಅವರಿಗೆ ಭಾರಿ ನಂಬಿಕೆ ಇದೆ ಧರ್ಮಸ್ಥಳ ಇದ್ರ ಮೇಲೆ. ಒಂದು ಟೆಂಪಲ್ ಮಾಡಿ ವರ್ಷ ಪೂಜೆ ಮಾಡಿ ಯಕ್ಷಗಾನ ಮಾಡಿ ಊಟ ಹಾಕಿಸ್ತಾರೆ. ಸೊ ಅವ್ರ ಮನೆ ಈ ಕಡೆ ತೋಟ ಎಲ್ಲ ಅವ್ರದ್ದು. ಸೊ ಫೆನ್ಸಿಂಗ್ ಎಲ್ಲ ಇದರ ಮೆಶ್ ನೆಟ್ಟಲ್ಲಿ ಮಾಡಿದ್ದಾರೆ. ಆಮೇಲೆ ಸೋಲಾರ್ ಸಾಕಷ್ಟು ಉಪಯೋಗಿಸಿದ್ದಾರೆ ಇವರು ತೋಟಕ್ಕೆ. ಇದು ಸೋಲಾರ್ ಟೆಂಟ್ ಫಾರ್ ಅಡಿಕೆ ಒಣಗ್ಸೋದಕ್ಕೆ. ಒಳಗಡೆನೇ ಇರುತ್ತೆ. ಸೊ ತೆಗಿಯೋದು ಮುಚ್ಚೋದು ಅದೆಲ್ಲ ಏನು ಬೇಡ, ಇದ್ರ ಒಳಗಡೆ ಅಡಿಕೆ ಡ್ರೈ ಆಗತ್ತಂಗೆ ಬಿಡ್ತಾರೆ 5 days. ಸೊ ಸೋಲಾರ್ ಟೆಂಟ್ ನೀವು ಬೇಕಿದ್ರೆ ನೋಡ್ಬೋದು, ಈ ಕಡೆ ಕಾಣುತ್ತೆ. ಪೂರ್ವಂಶ್, ತೋಟದಿಂದ ಏನು ತಗೊಂಡು ಬಂದ್ರಿ? ಚಿಕ್ಕ ತೆಂಗಿನಕಾಯಿ ತಂದಿದ್ರೆ. ವಾವ್, ಏನು ಮಾಡ್ತೀರಾ ಅದರಲ್ಲಿ? ಗೊತ್ತಿಲ್ಲ. ಆಟ ಆಡ್ತೀರಾ? ಇಷ್ಟನಾ ನಿಮಗೆ? ನಮಸ್ತೆ. ನೀವು ಇಲ್ಲೇ ಇದ್ದು ನಿಮ್ಮ ಜೀವಮಾನ ಎಲ್ಲ ಇದಕ್ಕೆ ಈ ತೋಟಕ್ಕೋಸ್ಕರ ನಿಮ್ಮದು ಶ್ರಮ ಎಲ್ಲ ಹಾಕಿರ್ತೀರ. ಹೆಂಗೆ ಅನಿಸುತ್ತೆ ಸರ್ ಒಂದು ತೋಟ ಮೇಂಟೈನ್ ಮಾಡೋದಾಗಲಿ? ಈಗೊಂದು ಎಲ್ಲ ಮಾಡರ್ನ್ ಟೆಕ್ನಾಲಜಿ ಬರ್ತಾ ಇದೆ, ಹೆಂಗೆ ಅನಿಸುತ್ತೆ ಸರ್ ನಿಮಗೆ? ಟೆಕ್ನಾಲಜಿ ಬರ್ತಾ ಇದೆ, ಆದರೆ ನಾವೇನಂದರೆ ಒಂದು ರೀತಿಯಲ್ಲಿ ಒಂದೇ ಫಾರ್ಮಲ್ಲಿ ಮೊದಲಿಂದ ಬೆಳಕು ಬಂದಂಗೆ. ಹೌದು, ಒಂದೇ ಥರ ಅವಕ್ಕೆ ಪೋಷಣೆ ಮಾಡ್ಕೊಂಡು ಗಿಡಗಳಿಗೆ ಟೈಮಿ ಸರಿಯಾಗಿ ಗೊಬ್ಬರ ನೀರು ಎಲ್ಲ ಕೊಟ್ಕೊಂಡು ಹಾಗೆ ಬೆಳೆಸಿ ಬರ್ತೀವಿ. ಆರೈಕೆ ಇರಲೇಬೇಕು, ನೀವು ಹೇಳಂಗೆ ಬೇಕೇ ಬೇಕು. ಸ್ವಲ್ಪ ವರ್ಷ ಚೆನ್ನಾಗಿ ಬರ್ತಾ ಇತ್ತು, ಇಲ್ಲಿವರೆಗೆ ಏನು ಪ್ರಾಬ್ಲಮ್ ಇಲ್ಲ. ಈಗ ಲಾಸ್ಟ್ ಇಯರ್ ಇಂದ ಸ್ವಲ್ಪ ಇದು ಸ್ಟಾರ್ಟ್ ಆಯ್ತು ಕಾಯಿಲೆಗಳು. ಹೌದಾ? ಕಾಯಿಲೆಗಳಾಗಿ ಸ್ವಲ್ಪ ತೊಂದರೆ ಇದೆ. ಇಳುವರಿ ಎಲ್ಲ ಇದಾಗುತ್ತೆ, ಇಳುವರಿನೂ ಡೌನ್ ಆಗುತ್ತೆ.